ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ, ಹಬ್ಬದ ಮಾರನೇ ದಿನ. ಈ ವ್ಲಾಗ್ ಲೇಟಾಗಿ ಬರ್ತಾ ಇದೆ. ಯಾಕೆ ಅಂದರೆ ನಾನು ಒಂದು ವಾರದಿಂದನೂ ಹಬ್ಬದ ಪ್ರಿಪ್ರೇಷನ್, ಹಬ್ಬದ ವ್ಲಾಗ್ ಎಲ್ಲಾನು ಶೇರ್ ಮಾಡ್ತಾ ಇದ್ದೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಬ್ಯಾಕ್ ಟು ಬ್ಯಾಕ್ ಹಾಕ್ತಾ ಇದ್ದೀನಿ. ಒಂದು ದಿನ ನಾನು ಗ್ಯಾಪ್ ತೊಗೊಂಡಿದ್ದೆ, ಶುಕ್ರವಾರ. ಯಾಕಂದರೆ ಗುರುವಾರ ನನಗೆ ಎಡಿಟ್ ಮಾಡೋಕ್ಕಾಗಲಿಲ್ಲ. ಸೊ ಶುಕ್ರವಾರ ನಾನು ಎಡಿಟ್ ಮಾಡೋ ತನಕ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ಬೇಡ ಬಿಡು, ಬೇರೆ ಟೈಮಲ್ಲಿ ಹಾಕೋದು ಬೇಡ, ನಾನು ಯೂಶ್ವಲಿ ಯಾವ ಟೈಮಲ್ಲಿ ಹಾಕ್ತೀನೋ ಆ ಟೈಮ್ಗೆ ಹಾಕಿದ್ರೇ ಕರೆಕ್ಟು ಅಂತ ಹೇಳ್ಬಿಟ್ಟು ನಾನು ಶುಕ್ರವಾರ ಸ್ಕಿಪ್ ಮಾಡಿ ಶನಿವಾರ ಈ ವ್ಲಾಗನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು 6:30ಗೆ ಎದ್ದಿದ್ದೀನಿ. ಸ್ಯಾಟರ್ಡೇಸ್ ಯೂಶ್ವಲಿ ಸಾನುಗೆ ರಜಾ ಇರುತ್ತೆ, ಆದರೆ ಇವತ್ತು 6:30ಗೆ ಯಾಕೆ ಎದ್ದಿದ್ದೀನಿ ಅಂದರೆ ಇವತ್ತು ಸಾನುಗೆ ಸ್ಕೂಲ್ ಇದೆ. ಹಬ್ಬಕ್ಕೆ ಅಂತ ರಜಾ ಕೊಟ್ಟಿದ್ರಲ್ಲ, ಅವ್ರಿಗೆ ಪೋರ್ಷನ್ ಕಂಪ್ಲೀಟ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇವತ್ತು ಹಾಫ್ ಡೇ ಮಾಡ್ತಾ ಇದ್ದಾರೆ. ರಾಜೇಶ್ ಅಂದರೆ, ನೀನು ಸುಸ್ತಾಗಿರ್ತೀಯ, ಮಲ್ಕೋ, ನಾಳೆ ಬೇಕಿದ್ರೆ ನಾನು ಹೋಟೆಲಿಂದ ತಂದುಕೊಡ್ತೀನಿ ಅವಳಿಗೆ ತಿಂಡಿ. ಏನು ಬಾಕ್ಸ್ಗೆ ಏನು ಇಲ್ವಲ್ಲ, ಹಾಫ್ ಡೇ ಅಲ್ವಾ, ನಾನು ತಿಂಡಿ ಮಾಡಿಸ್ಕೊಂಡು ಹೋಗ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಸ್ನೇಹಿತರೆ, ಇವತ್ತು 6 ಗಂಟೆಗೆ ಎಚ್ಚರ ಆಗೋಯ್ತು. ಇನ್ನೇನು ಎಚ್ಚರ ಆಯ್ತಲ್ಲ, ನಾನೇ ತಿಂಡಿ ಮಾಡೋಣ ಅಂದರೆ ಪ್ರಿಪ್ರೇಷನ್ ಏನು ಮಾಡ್ಕೊಂಡಿರಲಿಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡಿಬಿಟ್ಟು ಸಾನುಗೆ ಫೇವ್ರೆಟ್ ಪಾಸ್ತಾ ಮಾಡ್ತಾ ಇದ್ದೀನಿ. ಅಂದರೆ ವಿತೌಟ್ ಪ್ರಿಪರೇಷನ್ ನನಗೆ 6:30ಗೆ ಎದ್ದು ಮಾಡೋದಕ್ಕಾಗೋದಿಲ್ಲ. ಸೊ ಈಸಿಯಾಗಿ ಮಾಡೋಕ್ಕಾಗೋದು ಅಂದರೆ ಇದೇನೆ. ಕೆಲವೊಂದು ತರಕಾರಿಗಳು ನೆನ್ನೆ ಬಳಸಿ ಉಳಿದಿರೋದು ಇತ್ತು, ಅದಕ್ಕೆ ಸರಿ ಬಿಡು, ಸಾನುಗೂ ಇವತ್ತು ಇಷ್ಟ ಆಗುತ್ತೆ. ಯಾಕಂದರೆ ಅವಳಿಗೆ ಇವತ್ತು ಸ್ಕೂಲ್ಗೆ ಹೋಗೋದಕ್ಕೆ ಮೂಡ್ ಇರಲಿಲ್ಲ, ಸ್ವಲ್ಪ ಮೂಡ್ ಬೂಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ನಾನು ಪಾಸ್ತಾ ಮಾಡಿ ಕೊಡ್ತಾ ಇದ್ದೀನಿ. ಬಾಕ್ಸ್ಗೆ ಸ್ನ್ಯಾಕ್ ಮಾತ್ರನೇ ಇದ್ದಿದ್ದು, ಬಟ್ ಹಾಫ್ ಡೇ ಅವಳ ಮನೆಗೆ ಬರೋ ತನಕ ಹೊಟ್ಟೆ ಹಸಿವು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಸರಿ ಬಾಕ್ಸ್ಗೂ ಸ್ನ್ಯಾಕ್ಸ್ಗೆ ಇದನ್ನೇ ತೊಗೊಂಡೋಗು, ತಿಂಡಿನೂ ಇದೇ ಮಾಡು ಅಂತ ಹೇಳಿಬಿಟ್ಟು ಮೊದಲು ಸ್ವಲ್ಪ ಈರುಳ್ಳಿ ಕಟ್ ಮಾಡಿಕೊಂಡು ಅದು ಫ್ರೈ ಆಗೋ ತನಕ ನಾನು ಬೇರೆ ತರಕಾರಿಗಳನ್ನ ಕಟ್ ಮಾಡಿಕೊಂಡೆ. ಹೇಳಿದ್ನಲ್ಲ, ನೆನ್ನೆದು ಸ್ವಲ್ಪ ಇತ್ತು, ಅದ್ರ ಜೊತೆ ಕಾರ್ನ್ ಕೂಡ ಇತ್ತು. ನೋಡಿ ಎಷ್ಟೊಂದು ತರಕಾರಿ ಆಯಿತು, ಒಂಥರ ತುಂಬಾ ಹೆಲ್ದಿ ತಿಂಡಿನೇ ಆಯಿತು. ಆ್ಯಂಡ್ ಪಾಸ್ತಾ ಯೂಸ್ ಮಾಡಿದ್ದು ಕೂಡ ನಾನು ಡಿಸಾನೋದು, ಅದು ಹೋಲ್ ವೀಟಲ್ಲಿ ಮಾಡಿರ್ತಾರೆ, ಸೊ ಫುಲ್ಲಿ ಹೆಲ್ದಿ. ಬಟರ್ ಬೇರೆ ಹಾಕಿ ಮಾಡಿದ್ದೀನಿ. ಮತ್ತು ಕೆಲವೊಬ್ಬರು ಕೇಳ್ತೀರಾ, ಇದು ಚಾಪಿಂಗ್ ಬೋರ್ಡ್ ಯಾಕೆ ನೀವು ಉಲ್ಟಾ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಈಗ ನೋಡಿ, ನಾನು ಟೊಮ್ಯಾಟೊ ಕಟ್ ಮಾಡಿದ್ದೀನಿ ಅಲ್ವಾ, ಅದ್ರ ಜ್ಯೂಸ್ ಎಲ್ಲ ಬರುತ್ತೆ. ನಾನು ಈ ಥರ ಎತ್ತಿ ಇಟ್ಕೊಂಡಾಗ ಜ್ಯೂಸು ಚೆಲ್ಲೋಗುತ್ತೆ ಕೆಳಗಡೆ, ನಾನು ಸೀದಾ ಇಟ್ಕೊಂಡು ಮಾಡಿದ್ರೆ. ಅದಕ್ಕೆ ನನಗೆ ಈ ಥರ ಉಲ್ಟಾ ಇಟ್ಕೊಂಡೇ ಕಂಫರ್ಟೇಬಲ್ಲು, ಬೀಳೋದು ಇಲ್ಲ, ನಾನು ಎತ್ಕೊಂಡಾಗ ಬೀಳೋದು ಇಲ್ಲ, ಜಾರೋದು ಇಲ್ಲ, ಜ್ಯೂಸ್ ಕೂಡ ಕೆಳಗಡೆ ಬೀಳೋದಿಲ್ಲ. ಆ್ಯಂಡ್ ನನ್ನ ಕ್ಯಾಬಿನೆಟ್ ಏನಿದೆ ಅದ್ರ ಮೇಲ್ಗಡೆ ಒಂದು ಎಕ್ಸ್ಟ್ರಾ ಹೈಟ್ ಮಾಡಿಸಿದ್ದೀನಿ ಎಡ್ಜಲ್ಲಿ, ಯಾಕಂದರೆ ಏನಾದರೂ ನೀರು, ಪಾತ್ರೆ ತೊಳೆದಿದ್ದ ನೀರು ಕೆಳಗಡೆ ಬೀಳಬಾರ್ದು ಅಂತ ಹೇಳಿಬಿಟ್ಟು. ಅದ್ರ ಕಡೆಯಿಂದಾಗಿ ನನ್ನ ಚಾಪಿಂಗ್ ಬೋರ್ಡ್ ನಾನು ಸೀದಾ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಉಲ್ಟಾನೇ ಇಡಬೇಕು. ಸೊ ಇವಾಗ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ನೋಡಿ, ಮಾತಾಡ್ತಾ ಮಾತಾಡ್ತಾ ಇದು ರೆಡಿನೇ ಆಗೋಯ್ತು. ಪಾಸ್ತಾ ತುಂಬ ಬೇಗ ಆಗುತ್ತೆ, ಅದಕ್ಕೇ ಇವತ್ತು ಇದನ್ನೇ ಮಾಡಿದ್ದು. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಡಿಸಾನೋ ಪಾಸ್ತಾದು. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಈಗ ಸ್ನೇಹಿತರೆ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ 1:15 ತನಕನೂ ಹುಣ್ಣಿಮೆದು ಮುಹೂರ್ತ ಇತ್ತು. ಅದಕ್ಕೆ ಅದೆಲ್ಲ ಆದಮೇಲೆ ತೆಗಿಯೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ನಾರ್ಮಲ್ ಆಗಿ ದೇವ್ರ ಪೂಜೆ ಮಾಡಬೇಕಾದ್ರೆ ಇಲ್ಲೂ ಕೂಡ ದೀಪ ಹಚ್ಚಿಸಿ ಕಡ್ಡಿ ಹಚ್ಚಿದ್ದೆ. ಆ ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಸ್ನೇಹಿತರೆ, ಗೊತ್ತಿಲ್ಲ ನಾನು ಏನು ಮಾಡಿದ್ನೋ, ಎಲ್ಲಿ ಹಾಕಿದ್ನೋ, ಯಾವುದೋ ಫೋಲ್ಡರಲ್ಲಿ ಹಾಕ್ಬಿಟ್ಟಿರ್ತೀನಿ. ನಾನು ಹೇಳಿದೆ ಅಲ್ವಾ, ಹಬ್ಬದ ಕೆಲಸದಲ್ಲಿ ನಾನು ಎಷ್ಟು ಬ್ಯುಸಿ ಆಗಿದೆ ಅಂದರೆ, ಬುಧವಾರ ಗುರುವಾರ ಪ್ರಿಪ್ರೇಷನ್ನು, ಶುಕ್ರವಾರ ಹಬ್ಬ, ಶನಿವಾರ ಬೆಳಿಗ್ಗೆ ಎದ್ದ ತಕ್ಷಣವೇ ಸಾನುಗೆ ಕಳಿಸ್ಬಿಟ್ಟು, ಅವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಮನೆ ಗುಡಿಸಿ ಒರೆಸಿ ದೇವ್ರ ಪೂಜೆ ಮಾಡಿ ಮತ್ತೆ ನಾನು ಎಡಿಟಿಂಗ್ ಕೂತ್ಕೊಳ್ಳೋ ತನಕ ಸಾನು ಸ್ಕೂಲಿಂದ ಬಂದೇ ಬಿಟ್ಟಿದ್ಲು. ಸೊ ನಾನು ತಿಂಡಿ ಮಾಡಿ ಅದನ್ನೆಲ್ಲ ಎಡಿಟಿಗೆ ಕೂತ್ಕೊಳ್ಳೋ ತನಕ ಆ ಥರ ಹರಿಬರಿಯಲ್ಲಿ ನಾನು ಈ ಕ್ಲಿಪ್ಪಿಂಗ್ಸ್ನೆಲ್ಲ ಯಾವುದಾದ್ರೂ ಫೋಲ್ಡರಲ್ಲಿ ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ. 2 ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಓಕೆ, ಈಗ ನಾನು ಮಧ್ಯಾಹ್ನ 1:15 ತನಕ ಕಾದು ಆಮೇಲೆ ಎಲ್ಲನೂ ತೆಗಿತಾ ಇದ್ದೀನಿ. ಒಂದೊಂದಾಗಿ ಇವಾಗ ತೆಗಿಯೋದಕ್ಕೆ ಶುರು ಮಾಡಿದ್ದೀನಿ. ಕೆಲವೊಬ್ಬರು ಹೇಳ್ತಾರೆ ಶುಕ್ರವಾರದೊತ್ತು ವಿಸರ್ಜನೆ ಮಾಡಬಾರ್ದು ಅಂಥೇಳಿ, ಆದರೆ ನಾನು ಎವ್ರಿ ಇಯರ್ ಶುಕ್ರವಾರನೇ ಮಾಡೋದು. ಯಾಕೆ ಅಂದರೆ ಶನಿವಾರ ಮಾಡಿದ್ರೆ 2ನೇ ದಿನ ಆಗುತ್ತೆ. ಶನಿವಾರ ಅಂದರೆ 2ನೇ ದಿನಕ್ಕೆ ಮಾಡಬಾರ್ದು, ಮಾಡಿದ್ರೆ 3 ದಿನವೂ ಇಟ್ಟು 3ನೇ ದಿನ ಮಾಡಬೇಕು. ಆ್ಯಂಡ್ ಡೈಲಿ ನಾವು ಬೆಳಿಗ್ಗೆ ಸಂಜೆ ಪೂಜೆ ಮಾಡಿ ಹಬ್ಬದ ದಿನ ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ಶನಿವಾರ ಭಾನುವಾರ ಕೂಡ ನಾವು ಪಾಲಿಸಬೇಕು.
ಅದಕ್ಕೆ ನಾನು ಬೇಡ, ನನಗೆ ಏನಾದರೂ ತಪ್ಪಾಗ್ಬಿಡ್ಬೋದು, ಆಮೇಲೆ ಇನ್ನು ಬೇರೆ ರೀಸನ್ಗಳು ಏನಾದರೂ ಇರುತ್ತಲ್ವ. ಈ ಸರಿ ಏನು ನನಗೆ ಪೀರಿಯಡ್ಸ್ ಬಂದಿರಲಿಲ್ಲ, ಬಟ್ ಬೇರೆ ಟೈಮಲ್ಲಿ ಹೇಗಿರುತ್ತೆ ಸಿಚುವೇಶನ್ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಶುಕ್ರವಾರ ಒಂದೇ ದಿನ ಇಡೋದು, ಆಮೇಲೆ ತೆಗೆದುಬಿಟ್ಟಿರ್ತೀನಿ. ಅಂದರೆ ಸ್ವಲ್ಪ ಅಲ್ಲಾಡಿಸಿ ಬಿಟ್ಟಿರ್ತೀನಿ, ಮಾರನೇ ದಿನ ಎಲ್ಲನೂ ಒಂದು ಕಡೆಯಿಂದ ಇಳಿಸೋದು. ಲಕ್ಷ್ಮೀ ಹಬ್ಬ, ಗೌರಿ ಗಣೇಶ ಹಬ್ಬ, ಇದರಲ್ಲಿ ನಾವು 5 ಥರದ ಹಣ್ಣುಗಳನ್ನ ಇಡಬೇಕು. 5 ಜಾಸ್ತಿನೇ ಆಗುತ್ತೆ. ಎಸ್ಪೆಷಲಿ ಬಾಳೆಹಣ್ಣಂತೂ ಇಟ್ಟೇ ಇಡ್ತೀವಿ. ಅದು ಒಂದು 3-4 ದಿನ ಚೆನ್ನಾಗಿರುತ್ತೆ, ಆಮೇಲೆ ಅದು ಬ್ಲ್ಯಾಕ್ ಆಗೋದಕ್ಕೆ ಶುರು ಆಗುತ್ತೆ. ಇನ್ನು ಹಣ್ಣುಗಳು ಎಷ್ಟೊಂದು ಇರುತ್ತೆ, ಜಾಸ್ತಿ ದಿನ ಇಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮಮ್ಮ ಯಾವಾಗಲೂ ಹೇಳೋದು, ರಸಾಯನ ಮಾಡು ಮಾರನೇ ದಿನಕ್ಕೆ ಅಂತ ಹೇಳಿಬಿಟ್ಟು. ನಾವೇನು ಹೇಳ್ತೀವಿ, ರಸಾಯನ ಅಲ್ಲ, ಫ್ರೂಟ್ ಸಲಾಡ್, ಫ್ರೂಟ್ ಬೌಲ್ ಅಂತ ಹೇಳ್ತೀವಲ್ವಾ. ಸೊ ನಾವು ಈಗ ಇವತ್ತು ಅದನ್ನೇ ಮಾಡಬೇಕು, ಇಲ್ಲಾಂದರೆ ಖಾಲಿನೇ ಆಗೋದಿಲ್ಲ. ಇದು ನಾನು ಚಿಕ್ಕಪೇಟೆಯಲ್ಲಿ ತಂದಿದ್ದೆ, ಸೀರೆ ಶಾಪಿಂಗ್ ಮಾಡಿದ್ನಲ್ವ ಆವಾಗ. ಪ್ಲಾಸ್ಟಿಕ್ದು ಇದು. ಇಲ್ಲಿ ನೋಡಿ ಕಪ್ಪಗಾಗ್ಬಿಟ್ಟಿದೆ ಆಲ್ರೆಡಿ. ಯಾಕೆ ಅಂದರೆ ನಾವು ವಿಗ್ರಹಕ್ಕೆ ಅಭಿಷೇಕ ಮಾಡಿಬಿಟ್ಟು ಅದು ನೀರು ನಾವು ಡ್ರೈ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ವಲ್ಲ, ಅದು ಇಟ್ಟಿದ್ದ ಕಡೆಗೇ ಬ್ಲ್ಯಾಕ್ ಆಗ್ಬಿಟ್ಟಿದೆ. ಇಷ್ಟು ಬೇಗ ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಮೆಟಲ್ದು ಇತ್ತು ನನ್ನ ಹತ್ರ, ಅದು ನೀರು ತಗಲ್ಬಿಟ್ಟು ಮೇಲ್ಗಡೆ ಒಂದು ಮೆಟಲ್ ಸಿಪ್ಪೆ ಥರ ಇತ್ತು, ಒಳಗಡೆ ಯಾವುದೋ ಒಂಥರ ವುಡ್ ಥರ ಇತ್ತು. ನೀರು ತಗಲಿದ ತಕ್ಷಣ ಅದು ಅರಳ್ಕೊಂಡು ಬಿಡ್ತು. ಸೊ ಪ್ಲಾಸ್ಟಿಕ್ದು ತೊಗೊಂಡೆ, ಈ ಥರ ಆಯಿತು. ನಿನ್ನೆ ಎಷ್ಟೊಂದು ಹರಿಬರಿ ಆಗಿತ್ತಂದರೆ ನಾನು ಕ್ಲೋಸಪ್ದು ಕ್ಲಿಪ್ಪಿಂಗ್ ತೊಗೊಂಡ ಇಲ್ವಾ ನೆನಪೇ ಆಗಲಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಸರಿಯಪ್ಪ ಇವಾಗಲಾದರೂ ನೆನಪಾಯ್ತಲ್ಲ, ಇವಾಗಲಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ತಗೊಳ್ತಾ ಇದ್ದೀನಿ ನೋಡಿ. ಆ್ಯಂಡ್ ಎಲ್ಲರೂ ಕಾಮೆಂಟ್ಸಲ್ಲಿ ಅಪ್ರಿಷಿಯೇಟ್ ಮಾಡ್ತಾ ಇದ್ರಿ, ಡೆಕೋರೇಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು. ಎಲ್ಲರಿಗೂ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್. ಈ ಸಾರಿ ಹಬ್ಬಕ್ಕೆ ಒಂದು ಕಾಯಿನ್ ತೊಗೊಂಡಿದ್ದೆ ಅಲ್ವಾ, ಬೆಳ್ಳಿದು, ಅದು ಇಟ್ಟು ಪೂಜೆ ಮಾಡಿದ್ದೆ. ಅದೇನೋ ಒಂಥರ ಕರೆ ಆಗಿಬಿಟ್ಟಿದೆ. ಅದೇನೋ ಕುಂಕುಮದ ಕರೆನಾ ಅಥವಾ ಹೊರಗಡೆ ಇಟ್ಟಿದ್ನಲ್ಲ ಅದು ಆಕ್ಸಿಡೈಸ್ಡ್ ಏನಾದರೂ ಆಗಿದೆಯಾ ಗೊತ್ತಿಲ್ಲ. ಸೊ ಈಗ ದೇವರ ಪಾತ್ರೆನೆಲ್ಲನೂ ಡಬ್ಬಲ್ ಆಗಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಯಾವ್ದ್ಯಾವುದು ತೊಳಿಬೇಕಿತ್ತೋ ಎಲ್ಲನೂ ಒಂದು ಕಡೆ ಟಬ್ಬಲ್ ಹಾಕಿ ಇಡ್ತಾ ಇದ್ದೀನಿ. ಬಾಕಿದನ್ನೆಲ್ಲ ಆ ಜಾಗಕ್ಕೆ ಸೇರಿಸೋಣ ಅಂತ ಒಂದೊಂದೇ ಇಳಿಸ್ತಾ ಇದ್ದೀನಿ. ಸಾನು ಹಾಕಿದ್ದ ಬ್ರೇಸ್ಲೆಟ್ ಡಿಸೈನ್ ತೋರಿಸಿ ಅಂತ ಹೇಳಿದ್ರಿ. ಅದು ಸ್ನೇಹಿತರೆ ನಾನು ಇವಾಗ ಇಲ್ಲ ಅದು ತೋರಿಸೋದಕ್ಕೆ, ನೆಕ್ಸ್ಟ್ ಅವಳು ಹಾಕಿದಾಗ ತೋರಿಸ್ತೀನಿ. ಅದು ನಾನು ದುಬೈ ಶಾಪಿಂಗ್ ಹಾಲಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ, ಯಾಕಂದರೆ ಅದು ನಾನು ದುಬೈ ಟ್ರಿಪ್ಗೆ ಹೋಗಿದ್ವಲ್ವ ಅಲ್ಲಿಂದ ತಂದಿದ್ದು. ಬಟ್ ಸ್ಟಿಲ್ ನಾನು ನೆಕ್ಸ್ಟ್ ಹಾಕ್ತೀನಲ್ಲ ಆವಾಗ ತೋರಿಸ್ತೀನಿ. ಸೀರೆ ಉಡಿಸ್ಬೇಕಾದ್ರೆ ಸ್ನೇಹಿತರೆ ಎಷ್ಟು ಡಿಫಿಕಲ್ಟಿಯಲ್ಲಿ ಎಷ್ಟು ಟೈಮ್ ತೊಗೊಂಡು ಉಡಿಸಿದ್ದೆ. ಇವಾಗ ತೆಗಿಯೋದಕ್ಕೆ ವಿತಿನ್ ಫ್ಯೂ ಮಿನಿಟ್ಸ್. ಸೀರೆಗಳಿಗೆ ತುಂಬಾ ಪಿನ್ಗಳನ್ನ ಯೂಸ್ ಮಾಡಿದ್ದೆ. ಅಂದರೆ ನಾನು ರೇಷ್ಮೆ ಸೀರೆಗೆ ಜಾಸ್ತಿ ಪಿನ್ ಯೂಸ್ ಮಾಡಬಾರ್ದು ಅಂತಲೇ ಗುಂಡು ಪಿನ್ನು ತುಂಬಾ ಶಾರ್ಪ್ ಇರುತ್ತೆ. ಸೊ ಅದನ್ನು ತೊಗೊಂಡು ಬಂದಿದ್ದೆ. ಈ ನಾರ್ಮಲ್ ಪೇಪರ್ದು ಬರುತ್ತಲ್ಲ ಆ ಥರ ಅಲ್ಲ, ಬಟ್ಟೆಗಳಿಗೆ ಅಂತಲೇ ಸಪ್ರೇಟ್ ಬರುತ್ತೆ, ತುಂಬಾ ಶಾರ್ಪ್ ಇರುತ್ತೆ, ಸಣ್ಣಕ್ಕಿರುತ್ತೆ ಅದು. ಸೊ ಅದನ್ನು ತೊಗೊಂಡು ಬಂದಿದ್ದೆ, ಅದನ್ನು ಯೂಸ್ ಮಾಡಿದ್ದೀನಿ ಜಾಸ್ತಿ. ಒಂದು 3 ಅಥವಾ 4 ಮಾತ್ರನೇ ನಾನು ಪಿನ್ಗಳು ಯೂಸ್ ಮಾಡಿರೋದು, ಸೇಫ್ಟಿ ಪಿನ್ನು. ಬಾಕಿ ಕಡೆ ಎಲ್ಲನೂ ಗುಂಡು ಪಿನ್ ಯೂಸ್ ಮಾಡಿದ್ದೀನಿ. ಸ್ನೇಹಿತರೆ, ಈ ಕಳಶದ ಕೆಳಗಡೆ ನಾವು ಅಕ್ಕಿ ಹಾಕಿರ್ತೀವಲ್ವಾ, ಆ ಅಕ್ಕಿನ ಏನು ಮಾಡ್ತೀರಾ ಅಂತ ಕೇಳಿದರು ಒಬ್ಬರು. ನಾನು ಅದನ್ನು ರೈಸ್ ಮಾಡ್ತೀನಿ, ವೈಟ್ ರೈಸ್ ಮಾಡ್ಕೊಳ್ತೀನಿ ಅಥವಾ ದೋಸೆಗೆ ಹಾಕ್ಕೊಳ್ತೀನಿ. ಇನ್ನೂ ಒಂದು ಅದರ ರಿಲೇಟೆಡ್ ಇದನ್ನು ಬ್ಲೈಂಡ್ ಬಿಲೀಫ್ ಅನ್ನೋದ, ಮಿರಾಕಲ್ ಅನ್ನೋದ, ನಿಜಾನ, ಏನಾದರೂ ಮಿತ್ ಇದೆಯಾ, ಸೈಂಟಿಫಿಕ್ ರೀಸನ್ ಇದೆಯಾ ನನಗೆ ಗೊತ್ತಿಲ್ಲ. ಬಟ್ ಈ ಅಕ್ಕಿ ರಿಲೇಟೆಡ್ ಒಂದು ಆ ಥರ ಇದೆ. ಅಂದರೆ ಅಕ್ಕಿ ನಾವು ಏನು ಹಾಕಿರ್ತೀವೋ ಕೆಳಗಡೆ, ಅದು ನಾವು ನೆಕ್ಸ್ಟ್ ತೆಗೆದಾಗ ಮೆಷರ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ. ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಯಾವಾಗಲಾದರೂ? ನಿಜಾನ ಸುಳ್ಳ, ಏನು ರೀಸನ್ನು? ನಾನು ಇಷ್ಟು ದಿನ ಆದರೂ ಅದನ್ನು ಮಾಡಿಲ್ಲ. ಬಟ್ ನೀವೇನಾದರೂ ಟೆಸ್ಟ್ ಮಾಡಿದರೆ ಕಾಮೆಂಟ್ ಮಾಡಿ ಹೇಳಿ, ನಿಮಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಅಂತ. ಈ
ಈಗ ಕಳಸದ ನೀರನ್ನ ನಾನು ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿರ್ತೀನಿ. ಅದು ಒಂದಿನ ಫುಲ್ ಅದು ಫರ್ಮೆಂಟ್ ಆಗಿಬಿಟ್ಟಿರತ್ತೆ. ಸೊ ಅದನ್ನ ಪ್ರೋಕ್ಷಣೆ ಮಾಡಿಬಿಟ್ಟು ಇದನ್ನ ಗಿಡಕ್ಕೆ ಹಾಕ್ಬಿಡ್ತೀನಿ. ಎವ್ರಿ ಇಯರ್ ರಾಜೇಶ್ ಈ ಕೆಲಸ ಮಾಡೋದು, ಅವ್ರಿಗೆ ಕೊಟ್ಬಿಡ್ತೀನಿ ನಾನು. ತುಂಬ ಚೆನ್ನಾಗಿ ಎಲ್ಲ ಕಡೆನೂ ನೀರು ಬೀಳಬೇಕು ಆ ಥರ ಹಾಕೊಂಡು ಬರ್ತಾರೆ. ಇವತ್ತು ಕೇಳಿದೆ ರೀ ಪ್ರೋಕ್ಷಣೆ ಮಾಡು ಬನ್ರಿ ಅಂತ. ನೀನೇ ಮಾಡು ಪರವಾಗಿಲ್ಲ ಅಂದರು. ಸರಿ, ಈಗ ನಾನು ಮನೆಗೆಲ್ಲಾನು ಪ್ರೋಕ್ಷಣೆ ಮಾಡ್ತಾ ಇದ್ದೀನಿ. ರಾಜೇಶ್ ಪ್ರೋಕ್ಷಣೆ ಮಾಡಬೇಕಾದ್ರೆ ಬರೀ ಮನೆಗೆಲ್ಲ ನಮಗೂ ಪ್ರೋಕ್ಷಣೆ ಮಾಡ್ತಾರೆ. ಅದೇ ಥರ ಇವತ್ತು ರಾಜೇಶ್ಗೆ ಸ್ವಲ್ಪ ಜಾಸ್ತಿ ನೀರು ತಗೊಂಡು ಚಿಮ್ಕಿಸ್ದೆ. ಅದು ಅವರು ಗ್ಲಾಸ್ ಹಾಕಿರ್ತಾರಲ್ಲ ಅದ್ರ ಮೇಲೆ ಹೋಗಿ ಬಿತ್ತಂತೆ. ಸೊ ಅದು ಮಾರ್ಕ್ ಕಾಣುತ್ತೆ. ಅದಕ್ಕೆ ಅಯ್ಯೋ ನೋಡಿ ಇಲ್ಲಿ ನಿಮ್ಮ ಅಮ್ಮ ಏನು ಮಾಡಿದ್ಲು, ಪಚಕ್ ಅಂದ್ಬಿಟ್ಟು ನನ್ನ ಮೇಲೆ ನೀರು ಹಾಕಿದ್ಲು ಅಂತ ಸಾನುಗೆ ಹೇಳ್ಬಿಟ್ಟು ನಗ್ತಾ ಇದ್ರು. ಅದಕ್ಕೆ ಸಾನು, ಹ್ಞೂ ಮಮ್ಮ ಹಾಕು ಮಮ್ಮ, ಜಾಸ್ತಿ ಹಾಕು ಮಮ್ಮ, ಯಾವಾಗಲೂ ನನಗೆ ಜಾಸ್ತಿ ಹಾಕು ಮಮ್ಮ ಇನ್ನ ಡಾಡಾಗೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಸರಿ, ನಿಮ್ಮ ಅಪ್ಪನಿಗೆ ಬರೀ ನೀರು ಹಾಕೋದಲ್ಲ, ಆ ನೀರಲ್ಲಿ ಅಭಿಷೇಕನೇ ಮಾಡಿಬಿಡ್ಬೇಕು ಅಂತ ನಾನು ಜೋಕ್ ಮಾಡಿಬಿಟ್ಟು ಮತ್ತೊಂದು ಸಾರಿ ಹಾಕಿ ಬಂದೆ. ಈಗ ಮ್ಯಾಟನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೆನ್ನೆನೂ ಯೂಸ್ ಮಾಡಿದ್ನಲ್ವ, ಇವತ್ತು ಬೆಳಿಗ್ಗೆನೂ ನಾನು ಇದನ್ನು ಎತ್ತಿ ಏನು ಗುಡಿಸ್ಕೊಂಡಿಲ್ಲ, ಅಕ್ಕಪಕ್ಕ ಗುಡಿಸ್ಕೊಂಡಿದ್ದೆ. ಅದ್ರ ಮೇಲ್ಗಡೆ ಸಣ್ಣ ಸಣ್ಣ ಧೂಳು ಕಸ ಎಲ್ಲನೂ ಇತ್ತು. ಸರಿ, ಈಗ ಇದನ್ನು ಡೈಲಿ ಯೂಸ್ ಮಾಡೋಕ್ಕಾಗೋದಿಲ್ಲ, ಎತ್ತಿಟ್ಬಿಡೋಣ, ಅದ್ರ ಮುಂಚೆ ಸ್ವಲ್ಪ ನೀಟ್ ಮಾಡಿ ಎತ್ತಿಡೋಣ ಅಂದ್ಬಿಟ್ಟು ವ್ಯಾಕ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ. ಇದು UV ರೇಸ್ ಇರೋ ಅಂತ ಅಗಾರೋದು ಬೆಡ್ ವ್ಯಾಕ್ಯೂಮ್ ಕ್ಲೀನರ್. ಅಂದರೆ ಬೆಡ್ಡಲ್ಲಿ ನಮಗೆ ಸಣ್ಣ ಧೂಳು, ತುಂಬಾ ಫೈನ್ ಡಸ್ಟ್ ಇದು ಸಕ್ ಮಾಡುತ್ತೆ. ವೆರಿ ಗುಡ್ ಫಾರ್ ಬೆಡ್, ಬ್ಲ್ಯಾಂಕೆಟ್ಸ್, ಮ್ಯಾಟ್ಸ್, ಪಿಲ್ಲೋಸ್, ಸೋಫಾಸ್. ಸೊ ಇದು ನನಗೆ ತುಂಬ ಇಷ್ಟ ಆಗುತ್ತೆ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ಎವ್ರಿ ಟೈಮ್ ವ್ಯಾಕ್ಯೂಮ್ ಮಾಡಿದಾಗ ಈ ಡಸ್ಟ್ ಕಲೆಕ್ಟರ್ನ ಕ್ಲೀನ್ ಮಾಡಿರ್ತೀನಿ. ನೋಡಿ ಇವಾಗ ಜಸ್ಟ್ ಮ್ಯಾಟಲ್ಲೇ ಎಷ್ಟು ಧೂಳಿತ್ತು ಅಂತ ಹೇಳ್ಬಿಟ್ಟು. ಈಗ ಮತ್ತೆ ಸಾರಿ ಉಟ್ಕೊಳ್ಳೋಣ ಅಂತ ಬಂದೆ. ಆ್ಯಕ್ಚುಲಿ ನಾವು ಏನು ಲಕ್ಷ್ಮಿಗೆ ಉಡ್ಸಿರ್ತೀವೋ ಅದನ್ನು ಹಾಗೆ ಎತ್ತಿಡಬಾರ್ದು, ಒಂದ್ಸರಿ ಉಟ್ಕೊಳ್ಬೇಕು, ಮೈ ಮೇಲೆ ಹಾಕ್ಕೊಳ್ಬೇಕು, ಲೈಕ್ ಜ್ಯುವೆಲ್ರಿ ಎಲ್ಲಾನು ಅಂತ ಹೇಳ್ತಾರೆ. ಸೊ ಈಗ ನಾನು ಸೀರೆ ತೊಗೊಂಡು ಉಟ್ಕೊಳ್ಳೋಣ ಅಂತ ಬಂದೀನಿ. ಆಗಲೇ ನಾನು ಊಟ ಮಾಡಬೇಕಿತ್ತು, ಅದಕ್ಕೆ ನಾನು ಉಟ್ಕೊಂಡಿರಲಿಲ್ಲ. ಸೊ ಹೋಲ್ ಸ್ಯಾರಿ ನಾನು ಹೇಗಿದೆ ಅಂತ ನಿಮಗೆ ತೋರಿಸಿರಲಿಲ್ಲ, ಬಿಚ್ಚಿ ಅದು ಹೇಗೆ ಇದೆ ಅಂತ. ಸೊ ಸ್ಟಾರ್ಟಿಂಗು ಪ್ಲೇನ್ ಇದೆ ಅಲ್ಲ, ಸ್ವಲ್ಪ ಪ್ಲೇನ್ ಇದೆ, ಅದು ಒಳಗಡೆ ಹೋಗುತ್ತೆ. ಆಮೇಲೆ ಇದು ಹೋಲ್ ಬಾಡಿ ಫುಲ್ ಈ ಥರ ಬರುತ್ತೆ. ನಾನು ಲಾಸ್ಟ್ ಇಯರ್ ತೊಗೊಂಡಿದ್ದು ಪ್ಲೇನ್ ಇತ್ತು, ಅದು ಕೂಡ 120 GSM ಅಲ್ಲೇ ಬರುತ್ತೆ. ಮತ್ತು ಫುಲ್ ಪ್ಲೇನ್ ಇತ್ತು, 3 ಕಲರ್ಸ್ ಇತ್ತು. ಅದಕ್ಕೆ ಈ ಸಾರಿ ಫುಲ್ ಪ್ಲೇನ್ ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಆ್ಯಂಡ್ ಕಲರ್ ಡಬಲ್ ಕಲರ್ ಆಗಲಿ ತ್ರಿಬಲ್ ಕಲರ್ ಆಗಲಿ ಕಾಂಟ್ರಾಸ್ಟಲ್ಲಿ ಬೇಡ, ಒಂದೇ ಕಲರಲ್ಲಿ ತೊಗೊಳ್ಳೋಣ ಅಂತ ಈ ಸರಿ ಈ ಥರ ತೊಗೊಂಡೆ. ಆಮೇಲೆ ನಾವು ಕಲಂಕಾರಿ ಕಲಂಕಾರಿ ಅಂತ ಬರ್ತಾ ಇದೆ ಅಲ್ವಾ, ನನಗೆ ಅದು ಯಾಕೋ ಅಷ್ಟೊಂದು ಖುಷಿ ಆಗಲಿಲ್ಲ ನನಗೆ ಅಲ್ಲಿ ನೋಡಿದಾಗ. ಫೋಟೋಸಲ್ಲಿ, ವಿಡಿಯೋಸಲ್ಲಿ, ರೀಲ್ಸಲ್ಲಿ ನೋಡಿದಾಗ ಚೆನ್ನಾಗಿತ್ತು, ಬಟ್ ನನಗೆ ಇನ್ ಪರ್ಸನ್ ಅದು ಇಷ್ಟ ಆಗಲಿಲ್ಲ. ಇದು ನನಗೆ ಕಲರ್ ಕೂಡ ಚಾಕ್ಲೇಟ್ ಕಲರ್ ಹುಡುಕ್ತಾ ಇದ್ದೆ, ಚಾಕ್ಲೇಟ್ ಕಲರ್ ನನಗೆ ಸಿಗಲಿಲ್ಲ. ರೆಡ್ ಇತ್ತು, ಸ್ವಲ್ಪ ಆರೆಂಜ್ ಥರ ಇತ್ತು ಒಂದು, ಇದೇ ಪ್ಯಾಟರ್ನಲ್ಲಿ. ನನ್ನ ಹತ್ರ ರೆಡ್ ಸ್ಯಾರಿ ಇದೆ, ಹಾಗಾಗಿ ನಾನು ರೆಡ್ ತೊಗೊಂಡಿಲ್ಲ. ಚಾಕ್ಲೇಟ್ ಕಲರ್ ಸಿಗಲಿಲ್ಲ, ಸೊ ವೈನ್ ಕಲರ್ ಇದನ್ನು ತೊಗೊಂಡೆ. ಸೊ ಸೀರೆ ಉಟ್ಕೊಂಡಾಗ ಈ ರೀತಿಯಲ್ಲಿ ಕಾಣುತ್ತೆ. ಇದಕ್ಕೆ ಕ್ರೀಮ್ ಕಲರ್ ತೊಗೊಳ್ಳ ಬ್ಲೌಸ್, ಅಂದರೆ ಬೇರೆ ಎಕ್ಸ್ಟ್ರಾ ತೊಗೊಂಡು ಅದಕ್ಕೆ ವರ್ಕ್ ಮಾಡಿಸ್ಬೇಕು. ಇಲ್ಲ ಈ ಸ್ಯಾರಿದು ಪ್ಲೇನ್ ಬರುತ್ತೆ, ಇಲ್ಲಿ ನನ್ನ ಸೆರಗತ್ರ ಇದೆ ನೋಡಿ ಇಟ್ಕೊಂಡಿದ್ದೀನಿ, ಅದು ಪ್ಲೇನು ಬ್ಲೌಸ್ದು. ಸೊ ಅದನ್ನೇ ಮಾಡಿಸ್ಲಾ ಡಿಸೈನು ಅಥವಾ ಹಾಫ್ ವೈಟ್ದು. ಈಗ ನೋಡಿ ಕಾಂಬಿನೇಷನ್ ಹೇಗೆ ಕಾಣ್ತಾ ಇದೆ ಕಾಮೆಂಟ್ ಮಾಡಿ ಹೇಳಿ, ನನಗೂ ಒಂದು ಐಡಿಯಾ ಬರುತ್ತೆ ಹೇಗೆ ಅದು ಕ್ರೀಮ್ ತೊಗೊಳ್ಬೇಕಾ, ಹಾಫ್ ವೈಟ್ ತೊಗೊಳ್ಬೇಕಾ, ಅಥವಾ ಇದರಲ್ಲೇ ಹೊಲಿಸ್ಬೇಕಾ ಅಂತ ಹೇಳ್ಬಿಟ್ಟು. ಪಲ್ಲು ಕೂಡ ತುಂಬ ಸಿಂಪಲ್ ಅಂತಲೂ ಇಲ್ಲ, ತುಂಬ ರಿಚ್ ಅಂತಲೂ ಇಲ್ಲ. ನನಗೆ ಅದು ಪಲ್ಲುನೇ ಆ್ಯಕ್ಚುಲಿ ಮೋಸ್ಟ್ ಇಷ್ಟ ಆಗಿದ್ದು. ಅದಾದಮೇಲೆ ರಾಜೇಶ್ ಕೂಡ ಚೆನ್ನಾಗಿದೆ ಇದನ್ನೇ ತಗೋ ಅಂದರು. ಫೋಟೋ ಅಲ್ಲಿ ನೋಡಿದಾಗ ಅವರು ಚೆನ್ನಾಗಿದೆ ತಗೋ ಅಂತಿದ್ರು. ಈಗ ಉಟ್ಕೊಂಡ್ಮೇಲಂತೂ ತುಂಬಾ ಎಲಿಗೆಂಟಾಗಿ ಕಾಣ್ತಾ ಇದೆ, ಚೆನ್ನಾಗಿದೆ ಅಂತ ಅವರು ಹೇಳ್ತಾ ಇದ್ರು. ಆ್ಯಂಡ್ ಉಟ್ಕೊಳ್ಳೋದಕ್ಕೆ ತುಂಬ ಈಸಿ ಸ್ನೇಹಿತರೆ, ಪ್ಲೀಟಿಂಗ್ ಬೇಕು ಅಂತಲೇ ಇಲ್ಲ. ಈಗ ಸ್ನೇಹಿತರೆ ಸಂಜೆ ಆಗಿದೆ, ಸಂಜೆ ಕೂತ್ಕೊಂಡು ಸ್ವಲ್ಪ ಪಾತ್ರೆಯನ್ನ ಎಲ್ಲ ಬೆಳಗ್ಬಿಡೋಣ
ಆಮೇಲೆ ಎತ್ತಿಡೋದಕ್ಕೆ ಸರಿ ಹೋಗುತ್ತೆ. ಯಾಕಂದರೆ ನೀರಿರುತ್ತೆ, ತಕ್ಷಣಕ್ಕೆ ಒರೆಸಿ ಎತ್ತಿಡಬೇಕು, ಇಲ್ಲ ಅಂದರೆ ನಾಳೆ ಇಡಬೇಕು. ನನ್ನ ಮೂಡ್ ಹೇಗಿರುತ್ತೋ ಅದು ಆಮೇಲೆ ಡಿಸೈಡ್ ಮಾಡೋದು. ಈಗ ಸದ್ಯಕ್ಕೆ ಈ ಎಣ್ಣೆ ಜಿಡ್ಡೆಲ್ಲ ಇದೆ, ಅದನ್ನೆಲ್ಲ ತೆಗೆದ್ಬಿಟ್ಟು ಅದನ್ನು ನಾನು ಈ ಪಾತ್ರೆ ತೊಳೆಯೋ ಲಿಕ್ವಿಡ್ ಬರುತ್ತಲ್ವ, ಅದರಲ್ಲಿ ಮೊದಲು ಬೆಳ್ಳಿ ಪಾತ್ರೆನ ತೊಳ್ಕೊಳ್ತೀನಿ. ಯಾವುದೇ ಥರದ ಜಾಸ್ತಿ ಕೆಮಿಕಲ್ ಇರೋ ಅಂಥದ್ದನ್ನು ಯೂಸ್ ಮಾಡಬಾರ್ದಂತೆ. ಮತ್ತು ಕೆಲವೊಬ್ಬರು ಸಬೀನಾ ಯೂಸ್ ಮಾಡ್ತಾರೆ. ಸಬೀನಾ ಯೂಸ್ ಮಾಡಿದಾಗ ಸ್ಕ್ರ್ಯಾಚಸ್ ಆಗುತ್ತೆ, ಶೈನ್ ತುಂಬ ಬೇಗ ಹೋಗ್ಬಿಟ್ಟು ಅದ್ಮೇಲೆ ಲೈನ್ ಕಾಣುತ್ತೆ. ಸೊ ಆದಷ್ಟು ನಾವು ಕೋಲ್ಗೇಟ್ ಪೌಡರ್ ಅದಂತೂ ಈಗ ಸಿಗೋದಿಲ್ಲ. ಸೊ ಕೋಲ್ಗೇಟ್ ಪೇಸ್ಟ್ ಅಥವಾ ಈ ಪಾತ್ರೆ ತೊಳೆಯೋ ಲಿಕ್ವಿಡು. ಈ ಪಾತ್ರೆ ತೊಳೆಯೋ ಲಿಕ್ವಿಡಲ್ಲಿ ಏನಾಗುತ್ತೆ ಅಂದರೆ ಈ ಬೆಳ್ಳಿದು ನ್ಯಾಚುರಲ್ ಶೈನ್ ಬರೋದಿಲ್ಲ. ಈಗ ಇಟ್ಟು ಡಾರ್ಕ್ ಆಗಿದೆ, ಆಕ್ಸಿಡೈಸ್ ಆಗಿದೆ ಅಂತ ಹೇಳಿದಾಗ ಆ ಕಲೆನ ತೆಗಿಯೋದಿಲ್ಲ ಲಿಕ್ವಿಡ್. ಅದಕ್ಕೆ ನಾವು ಕೋಲ್ಗೇಟ್ನ ಯೂಸ್ ಮಾಡಿದಾಗ ಹೋಗುತ್ತೆ. ಅದ್ರ ಬದಲು ನಿಮಗೆ ತುಂಬ ಲಿಕ್ವಿಡ್ಗಳು ಬರುತ್ತೆ. ಅಂದರೆ ಈ ದೇವ್ರ ಪಾತ್ರೆಗಳು, ಹಿತ್ತಾಳೆ ಪಾತ್ರೆ, ತಾಮ್ರ ಪಾತ್ರೆ, ಹಾಗೆ ಬೆಳ್ಳಿ ಪಾತ್ರೆ ತೊಳೆಯೋದಕ್ಕೂ ಕೂಡ ಲಿಕ್ವಿಡ್ಗಳು, ಕೆಮಿಕಲ್ಗಳು ಸಿಗತ್ತೆ. ಬಟ್ ನಾನು ದಿನ ಏನು ಯೂಸ್ ಮಾಡೋದಿಲ್ಲ, ವರ್ಷಕ್ಕೊಂದ್ಸಾರಿ ತಾನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಸುತ್ತೆ. ಸೊ ಈಗ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನನಗೊಂದು ಕಾಮೆಂಟ್ ರಿಸೀವ್ ಆಗಿದೆ ಏನಂದರೆ, ನೀವು ಯಾವಾಗ್ಲೂ ಇಷ್ಟೇ ಆ್ಯಕ್ಟಿವ್ ಆಗಿ ಇರ್ತೀರಾ, ಎಲ್ಲ ಮನೆ ಕೆಲಸನೂ ಮಾಡ್ಕೊಳ್ತೀರಾ, ನಿಮ್ಗೆ ಯಾವತ್ತಾದ್ರೂ ಮಾಡೋದಕ್ಕೆ ಮೂಡಿಲ್ಲ ಅಂತ ಹೇಳೋದು, ಅಥವಾ ಏನಾದರೂ ಕೆಲಸದಿಂದ ಎಕ್ಸ್ಕ್ಯೂಸ್ ತೊಗೊಳೋದು, ಆ ಥರ ಮಾಡಬೇಕು ಅಂತ ಅನ್ಸೋದಿಲ್ವಾ ಅಂತ ಹೇಳಿಬಿಟ್ಟು. ಡೆಫಿನೆಟ್ಲಿ ಅನಿಸುತ್ತೆ ನನಗೂ. ಅಂದರೆ ಸೇಮ್ ಓಲ್ಡ್ ರುಟೀನ್ನ ಫಾಲೋ ಮಾಡಬೇಕು ಅಂದಾಗ, ಮಾಡಬೇಕು ಸೇಮ್ ಡೇ ಟು ಡೇ ಬೇಸಿಸ್ ಮೇಲೆ ಅಂದಾಗ ನನಗೂ ಬೇಜಾರಾಗುತ್ತೆ. ಕೆಲವೊಂದು ಸಾರಿ ನನಗೆ ನಾನೇ ಮೋಟಿವೇಟ್ ಮಾಡ್ಕೊಳ್ತೀನಿ, ಕೆಲವೊಂದು ಸಾರಿ ನನಗೆ ಮನೇಲಿ ಇರೋರು ಮೋಟಿವೇಟ್ ಮಾಡ್ತಾರೆ. ಲೈಕ್ ಏನೋ ಒಂದು ಸ್ಪೆಷಲ್ ಡೇ ಇರುತ್ತೆ, ಸ್ಪೆಷಲ್ ಡೇ ಅಂದಾಗ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕು, ಅವರಿಗೆ ಸ್ಪೆಷಲ್ ಫೀಲ್ ಮಾಡಿಸ್ಬೇಕು ಅಂತ ಹೇಳಿದಾಗ ನನಗೆ ಆಗೋದಿಲ್ಲ ಅಂದರೂ ಕೂಡ ನಾನು ಅವ್ರಿಗೋಸ್ಕರ ಮಾಡ್ತೀನಿ. ಈಗ ಹಬ್ಬ ಅಂದಮೇಲೆ ಹಬ್ಬಕ್ಕೆ ಇದೆಲ್ಲ ಮಾಡಲೇಬೇಕು. ನಾವು ಮೋಟಿವೇಟ್ ಮಾಡಿಕೊಂಡು ವರ್ಷಕ್ಕೊಂದ್ಸರಿ ಬರೋದು, ಖುಷಿಯಾಗಿ ಮಾಡಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿರ್ತೀವಿ. ಕೆಲವೊಂದು ಸಾರಿ ನನಗೂ ಕೂಡ ಹುಷಾರಿರೋದಿಲ್ಲ, ಸ್ವಲ್ಪ ತಲೆನೋವು ಬರೋದು, ಅಥವಾ ನನಗಂತೂ ಆವಾಗ ಕ್ರ್ಯಾಂಪ್ಸ್ಗಳು ಬರ್ತಾನೆ ಇರುತ್ತೆ. ನಾನು ಇವಾಗ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇಲ್ಲ, ಹಾಗಂತ ನನಗೆ ಅದು ಕಡಿಮೆ ಆಗಿದೆ ಅಂತ ಅಲ್ಲ, ನನಗೆ ಹಾಗೇ ಇದೆ. ನನಗೆ ಹೇಗೆ ಕ್ರ್ಯಾಂಪ್ಸ್ ಅಂದರೆ ಡೇಟ್ ಮುಂಚೆನೂ ಬರುತ್ತೆ, ಡೇಟ್ ಆದಮೇಲೂ ಬರುತ್ತೆ, ಡೇಟಲ್ಲೂ ಬರುತ್ತೆ, ಮಿಡ್ 1 ಮಂತಲ್ಲಿ ಇಲ್ಲ ಅಂದರೂ ಕೂಡ ನಾನು 10 ಡೇಸ್ ಅದರಿಂದನೇ ಸಫರ್ ಮಾಡ್ತಾ ಇರ್ತೀನಿ. ಹಾಗಾಗಿ ನಾನು ಡೈಲಿ ವ್ಲಾಗ್ ಮಾಡೋದಿಲ್ಲ, ಒಂದಿನ ಬಿಟ್ಟು ಒಂದಿನ ಮಾಡೋದು. ಡೈಲಿ ಅಂದರೆ ಅದು ನನಗೆ ಕಂಟಿನ್ಯೂಸ್ ಕಮಿಟ್ಮೆಂಟ್ ಆಗುತ್ತೆ, ಅದನ್ನು ನಾನು ಅದರಿಂದ ಎಕ್ಸ್ಕ್ಯೂಸ್ ತೊಗೊಳಕ್ಕಾಗಲ್ಲ ನಾನು. ಸೊ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಅಂದ್ಬಿಟ್ಟು ನನಗೆ ಯಾವತ್ತು ನಾನು ಹೆಲ್ದಿಯಾಗಿದ್ದೀನಿ ಅನಿಸುತ್ತೋ ಅವತ್ತು ನಾನು ವ್ಲಾಗ್ ಮಾಡೋದು, ಎಡಿಟ್ ಮಾಡೋದು ಎಲ್ಲ ಮಾಡಿರ್ತೀನಿ. ಯಾವಾಗ ನನಗೆ ಆಗ್ತಾ ಇಲ್ಲ ಅನಿಸುತ್ತೋ ಓಕೆ ಎಕ್ಸ್ಕ್ಯೂಸ್ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಎಕ್ಸ್ಕ್ಯೂಸ್ ತೊಗೊಂಡಿರ್ತೀನಿ. ಆಮೇಲೆ ಅಡುಗೆ ತಿಂಡಿ ಮಾಡೋದು ಅಷ್ಟೇ. ಒಂದು ದಿನ ಸಿಂಪಲಾಗಿ ಮಾಡಿರ್ತೀನಿ, ಮಾರನೇ ದಿನ ಅಯ್ಯೋ ನೆನ್ನೆ ತುಂಬಾ ಸಿಂಪಲಾಗಿ ಮಾಡಿದೆ, ಇವತ್ತೇನಾದರೂ ಸ್ಪೆಷಲ್ ಮಾಡೋಣ ಅಂತ ಸ್ಪೆಷಲ್ ಮಾಡಿರ್ತೀನಿ. ಹೀಗೆ ಸ್ನೇಹಿತರೆ, ಎಲ್ಲ ದಿನಾನೂ ಒಂದೇ ಥರ ಇರೋದಿಲ್ಲ, ಎಲ್ಲರೂ ಒಂದೇ ಥರ ಇರ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಬಟ್ ನಾವು ಒಂದು ಏಮನ್ನು, ಗೋಲನ್ನು ಸೆಟ್ ಮಾಡಿಕೊಂಡಾಗ ಎವ್ರಿಥಿಂಗ್ ಈಸ್ ಪಾಸಿಬಲ್. ಸೊ ಆ ರೀತಿಯಲ್ಲಿ ನಾನು ಕೂಡ ಮಾಡ್ತಾ ಇರೋದು. ಈ ವ್ಲಾಗ್ಸ್ ಏನು ನೋಡ್ತೀರಾ, ನನ್ನ ಮನೆ ಕೆಲಸಗಳೆಲ್ಲ ಏನು ಮಾಡ್ತೀನೋ ಅದೆಲ್ಲ ಕೂಡ ನಾನು ನನಗೆ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋದು. ಇಲ್ಲ ಅಂದರೆ ನಮ್ಮ ಹೆಲ್ತ್ ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ಓಕೆ ಸ್ನೇಹಿತರೆ, ಇಷ್ಟು ಹೇಳ್ತಾ ನಾನು ಇವತ್ತಿನ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಹೋಪ್ ಯು ಲೈಕ್ಡ್ ಇಟ್. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಬೈ ಬೈ ಸ್ನೇಹಿತರೆ, ಟೇಕ್ ಕೇರ್.